ಭಗವದ್ಗೀತೆಯ 4, 5 ಮತ್ತು 6ನೇ ಶ್ಲೋಕದಲ್ಲಿ ಪಾಂಡವರ ಸೇನೆಯಲ್ಲಿದ್ದ ಮಹಾವೀರರು ಯಾರ್ಯಾರು ಅಂತ ತಿಳಿದುಕೊಳ್ಳೋಣ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ದುರ್ಯೋಧನನು ಪಾಂಡವರ ಸೇನೆಯಲ್ಲಿರುವ ವೀರರನ್ನು ವಿವರಿಸಲು ಆರಂಭಿಸುತ್ತಾನೆ. ಅವನು ಹೇಳ್ತಾನೆ, ಈ ಸೇನೆಯಲ್ಲಿ ಭೀಮ ಮತ್ತು ಅರ್ಜುನನಿಗೆ ಸಮಾನವಾದ ಅನೇಕ ಶೂರ ಯೋಧರಿದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರು ಪಾಂಡವರ ಪರವಾಗಿ ನಿಂತಿದ್ದಾರೆ. ಇದು ದುರ್ಯೋಧನನ ಆತಂಕವನ್ನು ತೋರಿಸುತ್ತದೆ. ತನ್ನ ಬಳಿ ದೊಡ್ಡ ಸೇನೆ ಇದ್ದರೂ ಎದುರಾಳಿಯ ಸಾಮರ್ಥ್ಯವನ್ನು ಅವನು ಚೆನ್ನಾಗಿ ಅರಿತಿದ್ದ. ಜೀವನದಲ್ಲೂ ಇದೇ ಸತ್ಯ. ಎದುರಾಳಿಯನ್ನು ಕಡಿಮೆ ಅಂದಾಜು ಮಾಡಿದವನು ಸೋಲ್ತಾನೆ. ಯಶಸ್ಸು ಪಡೆಯಲು ನಮ್ಮ ಸಾಮರ್ಥ್ಯದ ಜೊತೆಗೆ ಎದುರಿನ ಸವಾಲಿನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಬೇಕು. ದುಷ್ಟಕೇತು ಚೇಕಿತಾನಃ ಕಾಶಿರಾಜಸ್ಯ ವೀರ್ಯವಾನ್ ಪುರುಜಿತ್ ಕುಂತಿಭೋಜಸ್ಯ ಶೈಬ್ಯಶ್ಚ ನರಪುಂಗವಃ. ದುರ್ಯೋಧನನು ಮುಂದುವರೆದು ಹೇಳ್ತಾನೆ, ದುಷ್ಟಕೇತು, ಚೇಕಿತಾನ, ಪರಾಕ್ರಮಿ ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯರಂತಹ ಮಹಾಯೋಧರು ಪಾಂಡವರ ಸೇನೆಯಲ್ಲಿ ಇದ್ದಾರೆ. ಇವರು ಕೇವಲ ಯೋಧರಲ್ಲ, ಧರ್ಮಕ್ಕಾಗಿ ಹೋರಾಡಲು ಸಿದ್ಧರಾಗಿದ್ದ ಮಹಾನ್ ವ್ಯಕ್ತಿಗಳು. ಒಳ್ಳೆಯ ಕಾರ್ಯದ ಹಿಂದೆ ಯಾವಾಗಲೂ ಒಳ್ಳೆಯ ಜನರ ಬೆಂಬಲ ಇರುತ್ತದೆ. ಧರ್ಮದ ಮಾರ್ಗ ಕೆಲವೊಮ್ಮೆ ಕಷ್ಟವಾಗಬಹುದು, ಆದರೆ ಅದು ಎಂದಿಗೂ ಒಂಟಿಯಾಗಿರುವುದಲ್ಲ. ಈ ಶ್ಲೋಕದ ಅರ್ಥವನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೋದು ಅಂದರೆ, ಒಳ್ಳೆಯ ಉದ್ದೇಶಕ್ಕಾಗಿ ನಡೆಯುವವನಿಗೆ ಸರಿಯಾದ ಜನರ ಬೆಂಬಲ ಸ್ವತಃ ಸಿಗುತ್ತದೆ. ಇನ್ನು ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರು ಕೂಡ ಯುದ್ಧಕ್ಕೆ ಬಂದಿದ್ರ ಅಂತ 6ನೇ ಶ್ಲೋಕದಲ್ಲಿ ತಿಳಿಯೋಣ. ಯುಧಾಮನ್ಯುಷ್ಯ ವಿಕ್ರಾಂತ ಉತ್ತಮೌಜಸ್ಯ ವೀರ್ಯವಾನ್ ಸುಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥಃ. ದುರ್ಯೋಧನನು ಪಾಂಡವರ ಸೇನೆಯಲ್ಲಿರುವ ಇನ್ನಷ್ಟು ವೀರರನ್ನು ಉಲ್ಲೇಖಿಸ್ತಾನೆ. ಯುಧಾಮನ್ಯು, ಉತ್ತಮೌಜ, ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರು ಎಲ್ಲರೂ ಮಹಾರಥರು ಎಂದು ಹೇಳ್ತಾನೆ. ಇಲ್ಲಿ ವಿಶೇಷವಾಗಿ ಅಭಿಮನ್ಯುವನ್ನು ನೆನಪಿಸಿಕೊಳ್ಬೇಕು. ಅವನು ತುಂಬ ಚಿಕ್ಕ ವಯಸ್ಸಿನವನಾಗಿದ್ದರೂ ಅಪಾರ ಧೈರ್ಯ ಮತ್ತು ಯುದ್ಧ ಕೌಶಲ್ಯ ಹೊಂದಿದ್ದ. ವಯಸ್ಸು ಚಿಕ್ಕದಾದರೂ ಸಂಕಲ್ಪ ದೊಡ್ಡದಾಗಿದ್ದರೆ ಅಸಾಧ್ಯವನ್ನು ಸಾಧಿಸಬಹುದು. ಈ ಶ್ಲೋಕದ ಸಾರಾಂಶ ಏನೆಂದರೆ, ಯಶಸ್ಸಿಗೆ ವಯಸ್ಸಲ್ಲ, ಧೈರ್ಯ ಮತ್ತು ಸಮರ್ಪಣೆಯೇ ಮುಖ್ಯ. ಜೈ ಶ್ರೀಕೃಷ್ಣ.